Namaskara. It's been some time that I had uploaded part 3 of electrochemistry on competitive exams. Obviously some time agide. Next video I should have uploaded but agilla. Most of you might know the reason. I was not well. Now I'm improving, I'm better. So the fourth part of electrochemistry and this will be the last part of electrochemistry. Next ನಾನು solutions chapter start ಮಾಡ್ತೀನಿ. So in this video electrochemistry ಇದು ಯಾವ ಪಾರ್ಟ್ ಅಂದ್ರೆ Faraday's first law, Faraday's second law of electrolysis ಈ ಪಾರ್ಟ್ ಮೇಲೆ ನಾವು ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿರ್ತೀವಿ. ಸೊ ಈಗೇನು ಒಂದು ಸ್ವಲ್ಪ ನಮ್ಗೆ ಗ್ಯಾಪ್ ಆಗಿತ್ತು, ಐ ವಾಸ್ ನಾಟ್ ವೆಲ್, ನಿಮ್ಗೆ ಗೊತ್ತು. ಸೊ ನೆಕ್ಸ್ಟ್ ಈಗೇನು ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇದಾದ್ಮೇಲೆ ಆದಷ್ಟು ರೆಗ್ಯುಲರ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಮುಂದಿನ ಚಾಪ್ಟರ್ಸ್. ಹಿಂಗೆ ಗ್ಯಾಪ್ ಮಾಡಂಗಿಲ್ಲ. ದಿಸ್ ಆಲ್ಸೋ ಐ ಡಿಂಟ್ ಡೂ ಇಟ್ ಪರ್ಪಸ್ಫುಲಿ, ವಾಸ್ ನಾಟ್ ವೆಲ್ ಆಗಲಿಲ್ಲ. ಬಟ್ ಐ ಟ್ರೈ ನಾಟ್ ಟು ಗಿವ್ ಲಾಂಗ್ ಗ್ಯಾಪ್ಸ್. ರೆಗ್ಯುಲರ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲಿಂದ. ಅಲ್ಲೇ ರೋಹಿತ್ ಸರು ಈಸ್ ಆಲ್ಸೋ ಅಪ್ಲೋಡಿಂಗ್, ಬಟ್ ಅವರು ಒಂದು 2-3 days ಇಂದ ಇಫ್ ಐ ನಾಟ್ ರಾಂಗ್ ಅವ್ರು ಮಾಡಿರ್ಲಿಕ್ಕಿಲ್ಲ. ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಪರ್ಸನಲ್ ಇಶ್ಯೂಸ್. ಅವ್ರು ಅದ್ರ ಬಗ್ಗೆ ಹೇಳ್ತಾರೆ ಅವ್ರ ವಿಡಿಯೋದಾಗ ಏನಂತ. ಸೊ ಈಸ್ ಆಲ್ಸೋ ಅಪ್ಲೋಡ್. ವಿ ವಿಲ್ ಬಿ ರೆಗ್ಯುಲರ್ ಫ್ರಮ್ ನೌ. I was also regular, he was also regular, but ನಾನು ರೀಸೆಂಟ್ಲಿ ಒಂದು ಪ್ರಾಬಬ್ಲಿ 5 days ಆದ ಅನ್ಸುತ್ತೆ ಅಪ್ಲೋಡ್ ಮಾಡೇ ಇಲ್ಲ, ಬಿಕಾಸ್ ಐ ವಾಸ್ ನಾಟ್ ವೆಲ್. ಸೊ ಫ್ರಮ್ ನೌ ಆನ್ I'll be regular. So this part will be electrochemistry's last part, and we'll be solving problems related to Faraday's first law of electrolysis and second law of electrolysis. Okay. So eaga we are thinking of saving some time. Instead of dictating the questions, as I read out the question, I question ಓದ್ತಿರ್ತೀನಿ, ಅವಾಗ the question will appear in that video. There is one image appear ಆಗುತ್ತೆ. So you should pause that. Once the image appears, then you pause ಮಾಡಬೇಕು, question ಬರ್ಕೋಬೇಕು. You should try to solve the question. Before trying to solve the question, ನೀವು Faraday's first law, second law ಓದಿ ಅದರ ಪ್ರಾಬ್ಲಮ್ಸ್ ನಾವು ಏನು ಥಿಯರಿ ಒಳಗೆ ಸಾಲ್ವ್ ಮಾಡಿಸಿದ್ವಿ, ಕ್ಲಾಸ್ನಾಗ ಏನು ಮಾಡಿಸಿದ್ದೆ ಅದನ್ನು ಹಂಗೆ ಇಫ್ ಯು ಕ್ವಿಕ್ಲಿ ಗೋ ಥ್ರೂ, ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಕ್ವಶನ್. ಸೊ ಐ ವಾಸ್ ಟೆಲ್ಲಿಂಗ್, ಡಿಕ್ಟೇಟ್ ಮಾಡೋ ಬದಲಿ ಆ ಕ್ವಶನ್ಸ್ ಓದ್ತಿರ್ತೀನಿ ಇಲ್ಲೇ, ಅವಾಗ ಅದು ಅಪಿಯರ್ ಆಗುತ್ತೆ ಒಂದು ಇಮೇಜ್. ನೀವು ಪಾಸ್ ಮಾಡ್ಕೋಬೇಕು, ಮಾಡಿ ಕ್ವಶನ್ ಬರ್ಕೋಬೇಕು, ಸಾಲ್ವ್ ಮಾಡಬೇಕು, ಆಮೇಲೆ ವಾಪಸ್ ಪ್ಲೇ ಮಾಡಬೇಕು. ದೆನ್ ಐ ವಿಲ್ ಡಿಸ್ಕಸಿಂಗ್ ದ ಸೊಲ್ಯೂಷನ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಒನ್ಸ್ ಐ ಚೆಕ್ ಇಸ್ ಇಟ್ ದ ಕ್ಯಾಮ್ರಾ ಆನ್. Okay, no issues. So I'll start with the questions. As I read this question, hopefully the image will appear, because I'm doing it for the first time. We'll see. Suppose that this is the first question of this video. Suppose that gold is being plated onto another metal. Gold ಇನ್ನೊಂದು ಮೆಟಲ್ ಪ್ಲೇಟ್ ಮಾಡಕತ್ತಿದ್ವಿ ಅಂದ್ರೆ ಇನ್ ಎನ್ ಎಲೆಕ್ಟ್ರೋಲಿಟಿಕ್ ಸೆಲ್. ಒಂದು ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗೆ 2 ಎಲೆಕ್ಟ್ರೋಡ್ ಇರ್ತಾವೆ, ಆಬ್ವಿಯಸ್ಲಿ ಒಂದು ಕ್ಯಾಥೋಡ್ ಆನೋಡ್. ಗೋಲ್ಡ್ ತಗೊಂಡು ಇನ್ನೊಂದು ಯಾವುದೋ ಮೆಟಲ್ ಮೇಲೆ ಪ್ಲೇಟ್ ಮಾಡತ್ತೀವಿ. ಗೋಲ್ಡ್ ಈಸ್ ಬೀಯಿಂಗ್ ಪ್ಲೇಟೆಡ್ ಆನ್ ಅನದರ್ ಮೆಟಲ್. ಹಿಂಗೆ ಹೇಳ್ಯಾರ. ಹಾಫ್ ರಿಯಾಕ್ಷನ್ ಕೊಟ್ಟಾರ ಒಂದು, ಅದನ್ನು ಬರಿತೀನಿ ಇಲ್ಲ. AuCl4 ಮೈನಸ್. ಈಗ ಅದು ಆಲ್ರೆಡಿ ಇಫ್ ಐ ಆಮ್ ನಾಟ್ ರಾಂಗ್ ಅದು ಇಮೇಜ್ ಅಪಿಯರ್ ಆಗಿರ್ತೈತಿ. ಸೊ ನೀವು ಪಾಸ್ ಮಾಡಿರ್ಬೇಕು, ಪಾಸ್ ಮಾಡಿ ಕ್ವಶನ್ ಬರ್ಕೊಂಡಿರ್ಬೇಕು, ಟ್ರೈ ಮಾಡಬೇಕು, ಆಮೇಲೆ ಪ್ಲೇ ಮಾಡಬೇಕು. ಇದನ್ನ ಡಿಸ್ಕಸ್ ಮಾಡ್ತೀವಿ. ದಿಸ್ ಇಸ್ ದ ಹಾಫ್ ರಿಯಾಕ್ಷನ್. AuCl4 ಮೈನಸ್ gives Au solid plus 4Cl minus 3 electron 3 electron ಹೋದ್ ಒಂದು. If 0.3 ampere current ಎಷ್ಟು 0.3 ampere current run for 15 minutes, time is 15 minutes. If
if 0.3 ampere current run for 15 minutes, what mass of gold will be plated? ನಾವು ಗೋಲ್ಡ್ ಇನ್ನೊಂದು ಮೆಟಲ್ ಮೇಲೆ ಪ್ಲೇಟ್ ಮಾಡಕ್ ಹೊಂಟಿದ್ವಿ. ಎಷ್ಟು ಗೋಲ್ಡ್ ಇನ್ನೊಂದು ಮೆಟಲ್ ಮೇಲೆ ಡೆಪಾಸಿಟ್ ಆಗುತ್ತೆ, ಎಷ್ಟು ಗೋಲ್ಡ್ ಡೆಪಾಸಿಟ್ ಆಗುತ್ತೆ. ಅಸ್ಯೂಮಿಂಗ್ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಯೂಸ್ಡ್ ಇನ್ ದ ರಿಡಕ್ಷನ್ ಆಫ್ AuCl4-. ದ ಫ್ಯಾರಡೆ ನಾನು ಇದಕ್ಕೆ ಫಾಸ್ಟ್ ಆಗೋದಿನ ಕ್ವಶನ್ ಆಬ್ವಿಯಸ್ಲಿ ನೀವು ಬರ್ಕೊಂಡಿರ್ತೀರ ಅಲ್ಲಿ ಬಂದಿರ್ತೈತೆ. ದ ಫ್ಯಾರಡೆ ಕಾನ್ಸ್ಟೆಂಟ್ ಈಸ್ 96,485 ಕೂಲಮ್ ಪರ್ ಮೋಲ್ and molar mass of gold is 197. Faraday constant 96,500 coulomb per mole ತಗೋಬಹುದು ಅಥವಾ 96,485 ತಗೋಬಹುದು. And molar mass of gold is 197. So I hope ನೀವು ಕ್ವಶನ್ ಅನ್ನ ಬರ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ಇದು ನೋಡಾಕ್ತೀರಿ ಅಂತ ಅನ್ಕೊಂಡು. ಸೊ ಗೋಲ್ಡ್ ನ ಇನ್ನೊಂದು ಮೆಟಲ್ ಮೇಲೆ ಪ್ಲೇಟ್ ಮಾಡಕ್ ಹೊಂಟಿವಿ, ಇನ್ನೊಂದು ಮೆಟಲ್ ಮೇಲೆ ಡೆಪಾಸಿಟ್ ಮಾಡಕ್ ಹೊಂಟಿವಿ. ಇಷ್ಟು ಕರೆಂಟ್ ನ ಇಷ್ಟು ಟೈಮಿಗೆ ಪಾಸ್ ಮಾಡಿದ್ರೆ ಎಷ್ಟು ಗೋಲ್ಡ್ ಆ ಇನ್ನೊಂದು ಮೆಟಲ್ ಮೇಲೆ ಆ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗ ಎಷ್ಟು ಗೋಲ್ಡ್ ಇನ್ನೊಂದು ಮೆಟಲ್ ಮೇಲೆ ಡೆಪಾಸಿಟ್ ಆಯ್ತು ಇಸ್ ದ ಕ್ವಶನ್. ಸೊ ನಮ್ಗೆ ಫ್ಯಾರಡೇಸ್ ಫಸ್ಟ್ ಲಾ ಪ್ರಕಾರ ಏನ್ ಗೊತ್ತು, W is equals to ZIT. W is equals to zit ಅಷ್ಟ zit ಮುಂದಲ್ಲ zit. ಸೊ ಎಷ್ಟು ಮಾಸ್ ಡೆಪಾಸಿಟ್ ಆದ್ರೆ W ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಫೈಂಡ್ ಔಟ್ ಮಾಡಿದಂಗ. ಅಲ್ಲಿ ಆಪ್ಷನ್ಸು ಇರ್ತಾವ, ಕ್ವಶನ್ ಏನ್ ಅಪಿಯರ್ ಆಗಿತ್ತು ಇಮೇಜ್ ಅವ್ರ ಆಪ್ಷನ್ಸ್ ಇರ್ತಾವ. ಸೊ ನೀವು ಕರೆಕ್ಟ್ ಆಪ್ಷನ್ ಆಲ್ರೆಡಿ ಸೆಲೆಕ್ಟ್ ಮಾಡಿರಿ ಇಫ್ ಯು ಹ್ಯಾವ್ ಸಾಲ್ವ್ಡ್ ಅಂತ ಅನ್ಕೊಂಡು. ಓಕೆ, ಸೊ ದಿಸ್ ಇಸ್ ಅ ಫಾರ್ಮುಲಾ. W ಕ್ಯಾಲ್ಕುಲೇಟ್ ಮಾಡ್ಬೇಕು. I ಕೊಟ್ಟಾರ, T ಕೊಟ್ಟಾರ, ಏನ್ ಬೇಕು, Z ಬೇಕು. ವಾಟ್ ಈಸ್ Z? ಎಲೆಕ್ಟ್ರೋಕೆಮಿಕಲ್ ಈಕ್ವಿವ್ಯಾಲೆಂಟ್. Z ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? W is equals to ZIT ಬರೀಬಹುದು ನಾನು. W is equals to ZQ ಅಂತ ಬರೀಬಹುದು. Because what? Q is equals to IT. W is equals to ZIT ಬರೀಬಹುದು. W is equals to ZQ ಬರೀಬಹುದು. Because IT ಅಂದ್ರೆ ಒಂದು, Q ಅಂದ್ರೆ ಒಂದು. Q ಅಂದ್ರೆ ಕೂಲಂಬ್ ಆಫ್ ಚಾರ್ಜ್, I is ampere of current into time. So I into T ಮಾಡಿದ್ರೆ Q ಬರುತ್ತೆ. ಸೊ ಅದನ್ನ ಕನ್ಸಿಡರ್ ಮಾಡಿದ್ರೆ Z ಗೆ ಬರೆದ್ರೆ ಏನಾಗುತ್ತೆ, W by Q ಆಗುತ್ತೆ. Z is equals to W by Q. ಈಗ ಈ Q 1 ಆದ್ರೆ, if this Q is 1 coulomb, Z is equals to W. Z is equals to W if Q is 1 coulomb. If Q is 1 coulomb, Z is equals to W. ಇದು ಡಿನಾಮಿನೇಟರ್ 1 ಆದ್ರೆ Z is equals to W ಆದ್ರೆ, ಅಥವಾ Q 1 coulomb ಆತು ಅನ್ನೋದು ಒಂದ, ಕರೆಂಟ್ 1 ಆಂಪಿಯರ್ ಆತು, ಟೈಮ್ 1 ಸೆಕೆಂಡ್ ಆತು ಅನ್ನೋದು ಒಂದು. 1 into 1 will be 1. 1 ampere into 1 second is 1 coulomb. Okay, ಅದು ಬಿಟ್ಟು if Q 1 coulomb ಅಂದ್ರೆ Z is equal to W ಆತು. ಸೊ ವಾಟ್ ಇಸ್ Z? ನಮ್ಗೆ Z ಬೇಕಲ್ಲ, ಅದಕ್ಕೆ ವಾಟ್ ಇಸ್ Z? ನಾನು ಆಲ್ರೆಡಿ ಥಿಯರಿ ಒಳಗೆ ಹೇಳಿನಿ, ಬಟ್ ಹಂಗ ಒಮ್ಮೆ ರೀಕ್ಯಾಪ್. ವಾಟ್ ಇಸ್ Z? It is the amount of, so it is the mass of the metal deposited or liberated when Q is 1. Amount or mass of the metal deposited or liberated when Q is 1 coulomb. 1 coulomb ಚಾರ್ಜ್ ಪಾಸ್ ಮಾಡಿದಾಗ ಎಷ್ಟು ಮಾಸ್ ಡೆಪಾಸಿಟ್ ಆಗ್ತೈತಿ ಅದ Z. ಥಿಯರಿ ನಾವು ಡೀಟೇಲ್ ಡಿಸ್ಕಸ್ ಮಾಡಿವಿ, ಈಗ ಹಂಗೆ ರೀಕಾಲ್ ಮಾಡಿ. ಓಕೆ, ಸೊ ನಾವು Z ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. Z ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಿ. ಸೊ ನಾನು ಇಲ್ಲಿ Z ಕ್ಯಾಲ್ಕುಲೇಟ್ ಮಾಡ್ತೀನಿ. ಇವಾಗ ವ್ಯಾಲ್ಯೂಸ್ ಇಲ್ಲಿ ಮೇಲೆ ಬರೀತೀನಿ. 0.3 ಆಂಪಿಯರ್, ಟೈಮ್ 15 minutes. ಈಗ Z ಕ್ಯಾಲ್ಕುಲೇಟ್ ಮಾಡೋಣ. Z ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ನೋಡ್ರಿ, ಈ ರಿಯಾಕ್ಷನ್ ನಲ್ಲಿ ಕನ್ಸಿಡರ್ ಮಾಡಿ. ಈ ರಿಯಾಕ್ಷನ್ ನೋಡ್ರಿ, ಇದು ಗೋಲ್ಡ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಗೋಲ್ಡ್ ನಂಗೆ ಗೊತ್ತಿಲ್ಲ. X ಪ್ಲಸ್ ಕ್ಲೋರಿನ್ ಇದ್ -1, 4 into -1 ಬಿಕಾಸ್ 4 ಅದಾವು, ಇಸ್ ಈಕ್ವಲ್ಸ್ ಟು -1, ಇಸ್ ಈಕ್ವಲ್ಸ್ ಟು 0 ಅಲ್ಲ. ಪಾಲಿಯಾಟೋಮಿಕ್ ಅಯಾನ್ ಇದೆ. ಪಾಲಿಯಾಟೋಮಿಕ್ ಅಯಾನ್ ಏನ್ ಚಾರ್ಜ್ ಇದೆ, ಏನಿದೆ ಇಲ್ಲಿ ಮೈನಸ್, ಏನಿಲ್ಲ ಅಂದ್ರೆ 1 ಇದೆ. ಸೊ ಇಲ್ಲಿ -1. ಸೊ x minus 4 is equals to -1. X is equals to, ಇದು ಕಡೆ ಹೋದ್ರೆ 4 minus 1 plus 3 plus 4 ಆಯ್ತು. 4 minus 1 plus 3. ಸೊ ಇದು +3. ಇಲ್ಲಿ ಗೋಲ್ಡ್ ಆಕ್ಸಿಡೇಷನ್ ನಂಬರ್ +3. ಇಲ್ಲಿ ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಐತಂದ್ರೆ ನಿಮಗೆ ಗೊತ್ತು ಏನು, 0. ಸೊ ಇದು +3, ಇದು 0 ಆಯ್ತು. ಈ ಕ್ಯಾಲ್ಕುಲೇಷನ್ ತೆಗಿತೀನಿ. ಈ ಪಾರ್ಟ್ ನೀವು ಬರೆದಿಟ್ಟುಕೋರಿ.
ಈ ಪಾಠ ಆಲ್ರೆಡಿ ಥಿಯರಿ ಒಳಗೆ ಐತಿ, ನೀವು ಅವಾಗ ನೋಟ್ಸ್ ಬರ್ಸಿರ್ತೀನಿ ನಾನು. ಬಟ್ ಸ್ಟಿಲ್ ನಿಮ್ಗೆ ಈಗ ಬೇಕು ಅಂತಂದ್ರೆ ನೀವು ಬರ್ಕೋರಿ. ಇದನ್ನ ತೆಗಿತೀನಿ, ಪಾಸ್ ಮಾಡಿ ಬರ್ಕೋಬೇಕು ಬೇಕನ್ಸಿದ್ರೆ. ಓಕೆ, ಸೊ ಈಗ ಏನ್ ಮಾಡೋದು, ಇಲ್ಲೇ ಲೈನ್ ಬರ್ದೆ, ಸ್ವಲ್ಪ ಗೋಲ್ಡ್ ದಷ್ಟ ಸಪ್ರೇಟ್ ಆಗಿ ಬರೀತೀನಿ. Au+3 ಇದು Au ಆಯ್ತು. ಆಕ್ಸಿಡೇಷನ್ ನಂಬರ್ ಆಫ್ ಗೋಲ್ಡ್ ಇನ್ ದಿಸ್ ಕಂಪೌಂಡ್ ಇಸ್ +3, ಇಲ್ಲೇ 0. Au+3 ಇದು 0 ಆಯ್ತು ಅಂದ್ರೆ ಅದು 3 ಎಲೆಕ್ಟ್ರಾನ್ ಏನ್ ಮಾಡ್ಬೇಕು, ಲಕ್ಷ ಕೊಟ್ಟು ಕೇಳ್ರಿ. ಒನ್ ಅಯಾನ್ ಆಫ್ Au+3 1 ಆಟಮ್ ಆಫ್ ಗೋಲ್ಡ್ ಆಗ್ಬೇಕಂದ್ರೆ ಇದ್ರದ್ದು ಒಂದು ಅಯಾನ್, ಇದ್ರದ್ದು ಒಂದು ಆಟಮ್ ಆಗ್ಬೇಕಂದ್ರೆ ಅದು 3 ಎಲೆಕ್ಟ್ರಾನ್ ಗೇನ್ ಮಾಡ್ಬೇಕು. ಬಿಕಾಸ್ +3 ಇದು 0 ಆಗ್ಬೇಕು. +3 ಇದು 0 ಅಂದ್ರೆ +2 +1 0. So it should gain 3 electrons. One ion should gain 3 electrons ಅಂದ್ರೆ 1 mole of Au+3 1 mole of Au ಆಗ್ಬೇಕಂದ್ರೆ 1 mole of Au+3 1 mole of Au ಆಗ್ಬೇಕಂದ್ರೆ ಅದು 3 moles of electrons ಗೇನ್ ಮಾಡ್ಬೇಕು. ಒಂದು ಅಯಾನ್ ಇದು 1 ಆಟಮ್ ಆಗ್ಬೇಕಂದ್ರೆ 3 ಎಲೆಕ್ಟ್ರಾನ್ಸ್ ಬೇಕು. 1 ಮೋಲ್ Au+3 ಅಯಾನ್ ಇದ್ದು 1 ಮೋಲ್ ಗೋಲ್ಡ್ ಆಗ್ಬೇಕಂದ್ರೆ 3 moles ಆಫ್ ಎಲೆಕ್ಟ್ರಾನ್ಸ್ ಬೇಕು. ಒಂದು ಅಯಾನ್ ಇದ್ದು 1 ಆಟಮ್ ಆಗ್ಬೇಕಂದ್ರೆ 3 ಎಲೆಕ್ಟ್ರಾನ್ಸ್ ಬೇಕು ಅಂದ್ರೆ 1 ಮೋಲ್ ಅಯಾನ್ ಇದ್ದು 1 ಮೋಲ್ ಆಟಮ್ ಆಗ್ಬೇಕಂದ್ರೆ ಆಬ್ವಿಯಸ್ಲಿ ಎಷ್ಟು ಬೇಕು, 3 moles ಆಫ್ ಎಲೆಕ್ಟ್ರಾನ್ಸ್ ಬೇಕು. ಅಗೇನ್ ಯು ರೈಟ್ ದಿಸ್ ಡೌನ್. ಅಂದ್ರೆ ಅಂತ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಈಗ ನೀವೇನೋ ಸಾಲ್ವ್ ಮಾಡಿದ್ರಿ ಅನ್ಕೋರಿ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳಕ, ಇಲ್ಲ ಸಾಲ್ವ್ ಮಾಡಕ್ಕೆ ಬಂದಿಲ್ಲ, ಇದ ಮಾಡಕತ್ತೀನಲ್ಲ, ಸೊ ರೈಟ್ ಇಟ್ ಡೌನ್. ಇಟ್ ವಿಲ್ ಹೆಲ್ಪ್ ಯು. ಒಂದೇ ಪ್ರಾಬ್ಲಮ್ ಅಷ್ಟು ಬೇಕಾದ್ರೆ ಬರ್ಕೊಡೋದ್ಕಿಂತ ಮಾಡಿ ಮುಂದಿನ ನಿಮ್ಗೆ ಗೊತ್ತಾಗ್ತದೆ ಇದೇ ಫಾರ್ಮ್ಯಾಟ್ನಾಗ ಮುಂದಿನ ಕ್ವಶನ್ಸ್. ಸೊ ಇಲ್ಲಿ ತನ ಆತೀಗ 3 moles ಆಫ್ ಎಲೆಕ್ಟ್ರಾನ್ಸ್ ಬೇಕು ಅಂತ ನನ್ಗೆ ಗೊತ್ತಾಗ್ತದೆ. ಇದನ್ನೆಲ್ಲ ಎದಕ್ಕೆ ಮಾಡಕತ್ತೀನಿ, ನಂಗೆ ತಲೆ ಲಕ್ಷ ಇರ್ಬೇಕು, ಏನ್ ಬೇಕಂದ್ರೆ ನಂಗೆ Z ಬೇಕು, ಯಾಕಂದ್ರೆ ನಂಗೆ ಆಕ್ಚುಲಿ ಏನ್ ಬೇಕು, W ಬೇಕು. ಎಷ್ಟು ಮಾಸ್ ಡೆಪಾಸಿಟ್ ಆಯ್ತು, ಎಷ್ಟು ಗೋಲ್ಡ್ ಅದ್ರ ಮೇಲೆ ಪ್ಲೇಟ್ ಆಯ್ತು ಕೇಳ್ಯಾರ. ಸೊ ನಂಗೆ W ಬೇಕು. W ಅಂದ್ರೆ ZIT. I ಕೊಟ್ಟಾರ T ಕೊಟ್ಟಾರ, Z ಒಂದು ಬೇಕು. Z ಕ್ಯಾಲ್ಕುಲೇಟ್ ಮಾಡಕ್ಕೆ ಇಷ್ಟೆಲ್ಲ ಮಾಡಕ್ತೀನಿ. ಸೊ 3 moles ಆಫ್ ಎಲೆಕ್ಟ್ರಾನ್ಸ್ ಬೇಕು ಅಂತ ಗೊತ್ತಾಗ್ತದೆ. ಇದನ್ನು ಪಾಸ್ ಮಾಡಿ ರೈಟ್ ಇಟ್ ಡೌನ್. ಇದು ಒಂದೇ ಪ್ರಾಬ್ಲಮ್ ಅಷ್ಟು ಬರ್ಕೋರಿ, ಮುಂದಿನ ವಿಲ್ ಕಮ್ ಟು ನೌ. Okay, 3 moles of electrons ಅಂದ್ರೆ ಲಕ್ಷ ಕೊಡಿ. ಓಕೆ, 1 mole of electron ಅಂದ್ರೆ 1 mole of electrons ಅಂದ್ರೆ ಎಷ್ಟು ಚಾರ್ಜ್, 96,500 ಕೂಲಮ್ ಚಾರ್ಜ್. 1 mole of electrons ಅಂದ್ರೆ 96,500 ಕೂಲಮ್ ನಷ್ಟು ಚಾರ್ಜ್. ಇದನ್ನ ಥಿಯರಿ ಒಳಗೆ ಹೇಳಿ ಅಂದ್ರೆ ಒಂದು ಪಟ್ಟಂತ ಇಲ್ಲಿ ಹೇಳಬೇಕು ಅಂದ್ರೆ ಇದಕ್ಕೆ 1 mole of electrons is 96,500 ಕೂಲಮ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಇದು 1 mole ಅಲ್ಲ, 1 ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು, 1.6 into 10⁻⁻19 ಕೂಲಮ್. ಇದು 1 ಎಲೆಕ್ಟ್ರಾನ್ ಚಾರ್ಜ್. ದಿಸ್ ಇಸ್ ಚಾರ್ಜ್ ಆಫ್ 1 ಎಲೆಕ್ಟ್ರಾನ್. 1 ಮೋಲ್ ಎಲೆಕ್ಟ್ರಾನ್ಸ್ ಎಷ್ಟು ಇರ್ತಾವ, 6.023 into 10⁻23 ಅವೊಗಡ್ರೋ ನಂಬರ್. ಇದು 1 ಎಲೆಕ್ಟ್ರಾನ್ ಚಾರ್ಜ್, ಇಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ 1 ಮೋಲ್ ಒಳಗೆ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇದು 1 ಎಲೆಕ್ಟ್ರಾನ್ ಚಾರ್ಜ್, 1 ಮೋಲ್ ಅಂದ್ರೆ ಇಷ್ಟು ನಂಬರ್, ಹೌದಿಲ್ಲ, ಅವೊಗಡ್ರೋ ನಂಬರ್. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ 1 ಮೋಲ್ ಎಲೆಕ್ಟ್ರಾನ್ ಚಾರ್ಜ್ ಸಿಗುತ್ತೆ ನಮ್ಗೆ. ಸೊ ನೀವು ಮಲ್ಟಿಪ್ಲೈ ಮಾಡಿ ನೋಡ್ರಿ ಎಷ್ಟು ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 96,487 ಬರ್ಬೋದು, ಅದು 96,500 ಕೂಲಮ್ ಬರ್ಬೋದು. ಸೊ 1 mole ಆಫ್ ಎಲೆಕ್ಟ್ರಾನ್ ಚಾರ್ಜ್ ಇಷ್ಟು. ಈಗ ನಂಗೆ Au+3 ಇದೆ, Au ಮಾಡಕ್ಕೆ 3 moles ಬೇಕು. ಸೊ 1 mole ಇಷ್ಟು ಅಂದ್ರೆ 3 moles ಎಷ್ಟು, 3 into 96,500. 3 into 96,500 ಕೂಲಮ್ ಚಾರ್ಜಿಗೆ 3 moles ಆಫ್ ಎಲೆಕ್ಟ್ರಾನ್ಸ್ ಗೆ ಎಷ್ಟು ಬಂದಿತ್ತು ನಂಗೆ, 1 mole ಆಫ್ ಗೋಲ್ಡ್ ಬಂದಿತ್ತು. ಆಗಲೇ ನಾ ಕ್ಯಾಲ್ಕುಲೇಷನ್ ಮಾಡಿಟ್ಟಿದ್ದೆ. 3 mole ಆಫ್ ಎಲೆಕ್ಟ್ರಾನ್ಸ್ ಗೇನ್ ಮಾಡಿದ್ರ, ಇದು 3 moles ಆಫ್ ಎಲೆಕ್ಟ್ರಾನ್ಸ್ ಗೇನ್ ಮಾಡಿದ್ರೆ 1 mole ಆಫ್ ಗೋಲ್ಡ್ ಬಂದಿತ್ತು. ಆಗಲೇ ಬರ್ದಿತ್ತು ರಿಯಾಕ್ಷನ್, 1 mole ಆಫ್ ಗೋಲ್ಡ್ ಬಂದಿತ್ತು. 1 mole ಆಫ್ ಗೋಲ್ಡ್ ಅಂದ್ರೆ ಏನು, ಇದ್ರದ್ದು ಕ್ವಶನ್ ಅವ್ರು ಅಟೋಮಿಕ್ ಮಾಸ್ ಕೊಟ್ಟಿರ್ತಾರೆ. ಗೋಲ್ಡ್ 197 ಗೋಲ್ಡ್ ಅಟೋಮಿಕ್ ಮಾಸ್ ಇತ್ತು 197. ಸೊ 3 into 96,500 ಕೂಲಮ್ ಅಷ್ಟು ಚಾರ್ಜ್
ಸ್ವಲ್ಪ ಕೊಡ್ರಿ ಮಾಡ್ತೀನಿ. 3 moles ಆಫ್ ಎಲೆಕ್ಟ್ರಾನ್ಸ್ ಗೇನ್ ಮಾಡಿದ್ರೆ 1 mole ಆಫ್ ಗೋಲ್ಡ್. 3 moles ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಇಷ್ಟು ಚಾರ್ಜ್. ಇದನ್ನ ಗೇನ್ ಮಾಡಿದ್ರೆ 1 mole ಆಫ್ ಗೋಲ್ಡ್. 1 mole ಆಫ್ ಗೋಲ್ಡ್ ಅಂದ್ರೆ 197 ಗ್ರಾಮ್. 1 ಕೂಲಂಬ್ ಚಾರ್ಜ್ ಪಾಸ್ ಮಾಡಿದ್ರೆ ಎಷ್ಟು ಗ್ರಾಮ್? ಇದ ನಂದು ಝೆಡ್. ಎಕ್ಸ್ ಅಂತ ಏನ್ ಬರ್ತೀನಲ್ಲ, ಇದ ಝೆಡ್. ಸೊ ಝೆಡ್ ಕ್ಯಾಲ್ಕುಲೇಟ್ ಮಾಡಕ್ ಮಾಡತ್ತೀನಿ ನಾನು. ಇಷ್ಟು ಚಾರ್ಜಿಗೆ ಇಷ್ಟು ಗ್ರಾಮ್ ಆದ್ರೆ 1 ಕೂಲಂಬಿಗೆ ಎಷ್ಟು? 1 ಕೂಲಂಬಿಗೆ ಎಷ್ಟು ಅನ್ನೋದು ಝೆಡ್ ಅಲ್ಲ. ಹಾಗಾಗಿ ನಾವು ಬರ್ತಿದ್ವಿ ಇಫ್ ಕ್ಯೂ ಇಸ್ 1 ಕೂಲಂಬ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಝೆಡ್. ಇಫ್ ಕ್ಯೂ ಇಸ್ 1 ಕೂಲಂಬ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಝೆಡ್. ಸೊ ವಾಟ್ ಇಸ್ ಡಬ್ಲ್ಯೂ? ಡಬ್ಲ್ಯೂ ಇಸ್ ಝೆಡ್. ವಾಟ್ ಇಸ್ ಡಬ್ಲ್ಯೂ? ಆಕ್ಚುಲಿ ಏನು, ಎಷ್ಟು ಡೆಪಾಸಿಟ್ ಆಯ್ತು? ಇಷ್ಟು ಚಾರ್ಜಿಗೆ ಇಷ್ಟು ಡೆಪಾಸಿಟ್ ಆದ್ರೆ 1 ಕೂಲಂಬಿಗೆ ಎಷ್ಟು ಡೆಪಾಸಿಟ್ ಆಯ್ತು? ಈಸ್ ಝೆಡ್. ಕ್ಲಿಯರ್ ಹೇಳಿದ್ನ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್. ಸೊ ಝೆಡ್ ಇಸ್ ಈಕ್ವಲ್ಸ್ ಟು 197 ಇಂಟು ಗ್ರಾಮ್ನಾಗ ಇದ್ದಿದ್ದು, ಅಥವಾ ಝೆಡ್ ಗ್ರಾಮ್ನಾಗ ಇರ್ತದೆ. ಸೊ 197 ಇಂಟು 1 is 197 divided by 3 into 96,500. 3 into 96,500. ಈಗ ಸಿಂಪ್ಲಿಫಿಕೇಶನ್ ಮಾಡ್ಬೇಕು, ಝೆಡ್ ವ್ಯಾಲ್ಯೂ ಸಿಗ್ತೈತಿ. ಝೆಡ್ ವ್ಯಾಲ್ಯೂ ಸಿಕ್ತಂದ್ರ IT ಅಂತ ಕೊಟ್ಟಾರ, ಅದ್ರಾಗ ಹಾಕ್ಬೇಕು, ವಿಲ್ ಬಿ ಡನ್. ಈ ಸಿಂಪ್ಲಿಫಿಕೇಶನ್, ಈ ಪ್ರೊಸೆಸ್ ನಾನು ಮಾಡ್ತೀನಿ. ನನ್ಕಿನ್ನ ಎಫಿಷಿಯಂಟ್ ನೀವು ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಸಿಂಪ್ಲಿಫಿಕೇಶನ್ ಹೇಳ್ಕೊಡೋದು, ಓಕೆ, ಸಿಂಪ್ಲಿಫಿಕೇಶನ್ ಮಾಡೋದು ನಂದೊಂದು ವೇ ಇರ್ತೈತಿ, ನಿಮ್ದು ವೇ ಇರ್ತೈತಿ. ಯು ಡೂ ಇಟ್ ಮೈ ವೇ ಆರ್ ಯು ಡೂ ಇಟ್ ಯುವರ್ ಓನ್ ವೇ. ಒಟ್ ಆದಷ್ಟು ಲಘು ಆಗಿರ್ಬೇಕು. ಮೋರ್ ಎಫಿಷಿಯಂಟ್ ವೇ ನಿಮ್ದಿದ್ರೆ ನಿಮ್ದ ಮಾಡ್ರಿ. ಬಟ್ ಸಿಂಪ್ಲಿಫಿಕೇಶನ್ ಲಘು ಆಗಿರ್ಬೇಕು ಅಷ್ಟೇ. 1 3 1 3 6 ಒಂದು ಉಳಿತು 66. 3 1 approximately 66. 66 divided by 96,500. 66 divided by 96,500. ಈಗ 66 into 1000 ಮಾಡಿದ್ರೆ 66 into 1000 ಮಾಡಿದ್ರೆ 66,000 ಆಯ್ತು. ಆದ್ರೆ ಇಲ್ಲಿ 96,000 ಇದೆ. 66 into 2000 ಮಾಡಿದ್ರೆ ಆಬ್ವಿಯಸ್ಲಿ 1,32,000 ಆಗುತ್ತೆ. ಭಾಳ ನಾನು ಹಂಗೆ ಅಪ್ರಾಕ್ಸಿಮೇಟ್ ಮಾಡಿ ನಾನು 66 1 ಇದು 1500 ಮಾಡಿ. ಎಕ್ಸಾಕ್ಟ್ಲಿ ಇಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ. ಬಿಕಾಸ್ 1000 ಮಾಡಿದ್ರೆ 66,000 ಆಗುತ್ತೆ. 66 into 1000 is 66,000 into 2000 ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ನಾನು ನಡು ಹಿಂಗೆ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಬಟ್ ಪ್ರೊವೈಡೆಡ್ ಆಪ್ಷನ್ಸ್ ಆರ್ ಸ್ವಲ್ಪ ದೂರ ಇರ್ಬೇಕು. ಆಪ್ಷನ್ಸ್ ಎಲ್ಲ ಹತ್ರ ಇದ್ರೆ ಅವಾಗ ನೀವು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ಆಪ್ಷನ್ಸ್ ಸ್ವಲ್ಪ ದೂರ ಅದಾವು. ಸೊ ಇಟ್ಸ್ ಓಕೆ. ಸೊ 1 divided by 1500. 1 divided by 1500 ಅನ್ನು ನಾನು ಹೆಂಗೆ ಬರ್ಬೋದು? 1.5 ಇದು 1 2 3 1.5 to 10 raised to minus 3. 1.5 10 raised to minus 3 ಬರೀಬೋದು. ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. 1.5 ನ 3/2 ಬರೀಬೋದು. ಇದು ಮೇಲೆ ಹೋದ್ರೆ 10 raised to 3 ಆಯ್ತು. 10 raised to minus 3 10 raised to minus 3 ಮೇಲೆ ಹೋದ್ರೆ 10 raised to 3 ಆಯ್ತು. ಈ 1.5 3/2 ಬರ್ತೀನಿ. and the denominator of the denominator goes to numerator. Denominator of the denominator goes to numerator. So ಏನಾಗುತ್ತೆ? 2/3 into 10 raised to 3. ಇದು ನನ್ನ Z ವ್ಯಾಲ್ಯೂ ಅನ್ಕೊಂತೀನಿ. ಗ್ರಾಮ್. 1 ಕೂಲಂಬ್ ಚಾರ್ಜ್ ಪಾಸ್ ಮಾಡಿದ್ರೆ ಇಷ್ಟು ಗ್ರಾಮ್ ಡೆಪಾಸಿಟ್ ಆಗುತ್ತೆ. 3 into 96,500 ಕೂಲಂಬ್ ಪಾಸ್ ಮಾಡಿದ್ರೆ ಇಷ್ಟು ಗ್ರಾಮ್, 197 ಗ್ರಾಮ್ ಆದ್ರೆ 1 ಕೂಲಂಬ್ ಪಾಸ್ ಮಾಡಿದ್ರೆ ಇಷ್ಟು Z. ಇದು Z ಸಿಕ್ತು. So you should pause and write this calculation now. So Z ಸಿಕ್ತು, IT ಅಂತ ಕೊಟ್ಟಾರ. ಈ ಒಂದೇ ಪ್ರಾಬ್ಲಮ್ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡತ್ತೀನಿ. ಮುಂದಿನ ಇಂಥ ಪ್ರಾಬ್ಲಮ್ಸ್ ಇರ್ತಾವೆ, ಅವಾಗ ಸ್ವಲ್ಪ ಲಘು ಮಾಡೋಣ. ಸೊ W is equals to Z is 2/3 into 10 raised to 3. I 0.3 ampere. T 15 minutes, but on seconds number ಹೋಗಬೇಕು. So 15 into 60. Okay, 2/3 into 10 raised to 3. ಇದನ್ನ ನಾನು 1/3 ಬರೀತೀನಿ.
0.3 ನ 1/3 ಬರೀಬಹುದು ಇಂಟು 15 ಇಂಟು 60. ಇದು 2 into 1 is 2, 3 into 3 is 9, 2 divided by 9 into 15 into 60 into 10 raised to 3. Okay. ಈಗ 3 3s 3 5s. Okay. 60 into 5, 60 into 5, 5 is 30, 300 into 600, 6 5s are 30, 300 into 600 divided by 3 into 10 raised to 3, 3 1s are 200s, 3 1s are 200s, ಏನಾಯ್ತು 200 into 10 raised to 3 ಆಯ್ತು. ಓಕೆ, 200 into 10 raised to 3 ಎಲ್ಲೋ ಗದ್ದಲ ಆಗೈತಿ. 10 raised to -3 ಆಗಬೇಕಿತ್ತು. ಹಿಂದಿನ ಕ್ಯಾಲ್ಕುಲೇಷನ್ ತೆಗೆದುಬಿಟ್ಟೆ. ಓಕೆ, ಏನಾಗಿದೆ ಅಲ್ಲಿ ನೋಡೋಣ. Ten raised to -3, 10 raised to 3. 1 second, I will verify. ಓಕೆ, ನಾನು ಇದನ್ನ ಪೂರ ಸ್ಟಾಪ್ ಮಾಡಿದ್ರೆ ಫಸ್ಟ್ ಇಂದ ಮಾಡೋಕ್ಕಾಗ್ತದೆ. ಇಲ್ಲಿ ಏನಾಗಿತ್ತು, ಅದು ಕೆಳಗಿದ್ದಾಗ 10 raised to -3 ಬರ್ಕೊಂಡು ಮೇಲೆ 10 raised to -3 ಬರ್ಕೊಂಡು ಮೇಲೆ 10 raised to 3 ಮಾಡಿದೆ. ಬಟ್ ಅದು ಕೆಳಗೆ 10 raised to 3 ಬಿಕಾಸ್ ನಾವು 1500 ಇತ್ತದು. ಐ ಆಮ್ ಟ್ರೈಂಗ್ ಟು ರೀಕಾಲ್ ದ ಕ್ಯಾಲ್ಕುಲೇಷನ್. 1 divided by 1500, ಈಗ ನಾನು ಚೆಕ್ ಮಾಡಿದೆ, 1 divided by 1500 ಇತ್ತು. ಸೊ 3 ಡೆಸಿಮಲ್ ಪಾಯಿಂಟ್ ಹಿಂದೆ ಒಯ್ದ್ರೆ ಪ್ಲಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ದೆ ನಾನು. ಇದು ಹಿಂಗಿತ್ತು 1/1500 into 10 raised to 1/1500 ಇತ್ತದು ಅಷ್ಟೇ. ನಾವು ಏನು ಮಾಡಿದ್ದೆ ಅದನ್ನ 1 divided by 1 2 3 1 2 3. ಸೊ 1.5 into 10 raised to 3 ಬರೆಯೋದು -3 ಬರೆದ್ಬಿಟ್ಟಿದ್ದೆ ನಾನು. ಅಲ್ಲೇ ಆಗಲೇ ಏನು ತಪ್ಪು ಮಾಡಿದ್ದೆ ನಾನು, ಇಲ್ಲೇ -3 ಬರೆದ್ಬಿಟ್ಟಿದ್ದೆ. ಸೊ ಅದೇ ಅಲ್ಲಿ +3, ಮ್ಯಾಲೆ ಬಂದಾಗ -3. ಇಲ್ಲೇ ಕರೆಕ್ಟ್ 3ನ +3ನ ಮ್ಯಾಲೆ ಬಂದ್ರೆ -3. ಸೊ ಇಲ್ಲಿ -3, ಇದು -3 -3 -3 -3 ಅಂದ್ರೆ ಏನು, ಇಲ್ಲಿತ್ತು 1 2 3 ಅಂದ್ರೆ 0.2 ಗ್ರಾಮ್. ಇದು ಕರೆಕ್ಟ್ ಇಲ್ಲಿ ತನಕ ಬರುತ್ತೋ ಇಲ್ಲೋ ಅಲ್ಲಿ ಚೆಕ್. 0.2 ಗ್ರಾಮ್ ಇಸ್ ಆನ್ಸರ್. ಓಕೆ, 0.2 ಗ್ರಾಮ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಎ 0.2 ಇಲ್ಲೇ ಇಲ್ಲ ಅಂದ್ರೆ 0.18 ಗ್ರಾಮ್ ಐತಿ. 0.18 ಗ್ರಾಮ್ ಕ್ಲೋಸೆಸ್ಟ್ ಆನ್ಸರ್ ಹೋಗಬೇಕು, ಬಿಕಾಸ್ ನಾವು ಒಂದಿಷ್ಟು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಇದು ಒಂದೇ ಪ್ರಾಬ್ಲಮ್, ಸ್ವಲ್ಪ ಲೆಂದಿ ಡಿಸ್ಕಷನ್ ಆಯ್ತು. ಮುಂದಿನ ಸ್ವಲ್ಪ ಲಘು ಮಾಡ್ಬೋದು. ಓಕೆ, ಈಗ ಸೆಕೆಂಡ್ ಕ್ವಶನ್
ಆ ಇಮೇಜ್ ಅಪಿಯರ್ ಆಗ್ತಿರ್ತೈತಿ. ಓದ್ತೀನಿ. When a 9.65 coulomb of electricity is passed through a solution of silver nitrate, again you should pause it, write down the question. ಈಗ ಒಂದೇ ಪ್ರಾಬ್ಲಮ್ ಅಂತೂ ಕರೆಕ್ಟ್ ಮೆಥಡ್ ಅರ್ಥ ಆಗಿರ್ತೈತಿ. ಸೊ ಇದು ಅದರ್ ಬೇಸಿಸ್ ನಾಗ ಇರ್ತೈತಿ. ಯು ಶುಡ್ ಸಾಲ್ವ್. When 9.65 coulomb of electricity is passed through a solution of silver nitrate, AgNO3, silver nitrate, ಇದು AgNO3 ಇದು Ag ಆಗುತ್ತೆ. When 9.65 coulomb of electricity is passed through a solution of silver nitrate, the amount of silver deposited, ಎಷ್ಟು ಸಿಲ್ವರ್ ಡೆಪಾಸಿಟ್ ಆಯ್ತು, ಸಿಲ್ವರ್ ಅಟೋಮಿಕ್ ಮಾಸ್ ಕೊಟ್ಟಾರ. ಆ ಕ್ವಶನ್ ಬಂದಿರ್ತೈತೆ ಆಲ್ರೆಡಿ ನಿಮ್ಗೆ. ಈಗ ನೀವು ಪಾಸ್ ಮಾಡಿ ಟ್ರೈ ಮಾಡಿ ವಾಪಸ್ ಪ್ಲೇ ಮಾಡಿದೆ ಅಂತ ಅನ್ಕೊಂಡಿ. AgNO3 ಇದು Ag ಆಗ್ಬೇಕು. ಎಷ್ಟು ಕ್ಯೂ ಕೊಟ್ಟಾರ, ಕ್ಯೂ 9.65 ಕೂಲಂಬ್ ಕೊಟ್ಟಾರ. ಅಟೋಮಿಕ್ ಮಾಸ್ ಆಫ್ ಸಿಲ್ವರ್ ಕೊಟ್ಟಾರ. ಎಷ್ಟು ಸಿಲ್ವರ್ ಡೆಪಾಸಿಟ್ ಆಯ್ತು, ಎಷ್ಟು ಸಿಲ್ವರ್ ಡೆಪಾಸಿಟ್ ಆಯ್ತು ಕೇಳ, ಅಂದ್ರೆ ಡಬ್ಲ್ಯೂ ಕೇಳಾರ. ZIT, W is equal to ZIT and W is equal to ZQ. IT ಅಂದ್ರೆ ಒಂದು, Q ಒಂದು, Q ಕೊಟ್ಬಿಟ್ಟಾರ ಅವರು. ಸೊ Z ಬೇಕು. ಅಗೇನ್ ಯು ಟು ಕ್ಯಾಲ್ಕುಲೇಟ್ Z. ಸೊ ಫಸ್ಟ್ ಕೆಲಸ ಏನು ಮಾಡ್ಬೇಕು ನಾವು, NO3 is -1, if nitrate is -1, if NO3 is -1 this will be +1. so Ag +1 ಇದು Ag, 1 Ag +1 ಇದು 1 Ag ಆಗಕ್ಕೆ 1 ಎಲೆಕ್ಟ್ರಾನ್ ಬೇಕು. ಸೊ 1 mole of Ag +1, 1 mole of Ag ಆಗ್ಬೇಕಂದ್ರೆ ಎಷ್ಟು ಎಲೆಕ್ಟ್ರಾನ್ ಬೇಕು, 1 mole of ಎಲೆಕ್ಟ್ರಾನ್ ಬೇಕು. ಆಮೇಲೆ 3 moles ಬೇಕಾಗಿತ್ತು, ಯಾಕಂದ್ರೆ 1 Au + 3 Au ಆಗ್ಬೇಕಂದ್ರೆ 3 ಎಲೆಕ್ಟ್ರಾನ್ಸ್ ಬೇಕಾಗಿತ್ತು. ಇಲ್ಲಿ 1 Ag +1 1 Ag ಆಗ್ಬೇಕಂದ್ರೆ 1 ಎಲೆಕ್ಟ್ರಾನ್ ಸಾಕು. ಸೊ 1 mole of electron, 1 mole of electron ಅಂದ್ರೆ ಏನು ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, 96,500 ಕೂಲಂಬ್ ಚಾರ್ಜ್. 96,500 ಕೂಲಂಬಿಗೆ 1 mole of silver, 1 mole of silver ಅಟೋಮಿಕ್ ಮಾಸ್ ಕೊಟ್ಟಾರ ಎಷ್ಟು, 108 ಗ್ರಾಮ್. Z ಕ್ಯಾಲ್ಕುಲೇಟ್ ಮಾಡ್ಬೇಕು. Z ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಇಷ್ಟು ಕೂಲಂಬಿಗೆ 1 mole ಅಂದ್ರೆ ಎಷ್ಟು, ಅದ ಮಾಸ್ ಅದ ಗ್ರಾಮ್ನಾಗ 108 ಗ್ರಾಮ್. ಇಷ್ಟು ಕೂಲಂಬಿಗೆ 96,500 ಕೂಲಂಬಿಗೆ 96,500 ಕೂಲಂಬ್ ಹೆಂಗೆ ಬಂತು ಅಂದ್ರೆ 1 mole ಆಫ್ ಎಲೆಕ್ಟ್ರಾನ್ ಚಾರ್ಜ್ ಅದು. ಇಷ್ಟು ಕೂಲಂಬಿಗೆ 108 ಗ್ರಾಮ್ ಅಂದ್ರೆ 1 ಕೂಲಂಬಿಗೆ ಎಷ್ಟು ಅನ್ನೋದು Z. ಸೊ 108 into 1 divided by 96,500. ಇದು 100 ಅನ್ಕೊಳ್ಳೋಣ, ಇದು 1 lakh ಅನ್ಕೊಳ್ಳೋಣ ಫಾರ್ ರಫ್ ಕ್ಯಾಲ್ಕುಲೇಷನ್ಸ್. 100 ಅನ್ಕೊಳ್ಳೋಣ, ಇದು 1 lakh ಅನ್ಕೊಳ್ಳೋಣ. 100 ones are thousands are. 100 into 100 will be 10,000. 100 into 1000 will be 1 lakh. So 1 divided by 1000. 1 divided by 1000 ಅಂದ್ರು ಅಂದ್ರೆ ಇದು 1 2 3 1 into 10⁻³ ಆಗಲೇ ತಪ್ಪು ಮಾಡಿದ್ದೆ, ಇಲ್ಲಿ -3 ಹಚ್ಚಿಬಿಟ್ಟೆ. ಸೊ 1 divided by 1 into 10⁻³. ಸೊ 1 into 10⁻³ ಇದು ಏನು, ಒಂದು Z. ಮೇಲೆ ಹೋದ್ರೆ -3 ಆಗ್ತದೆ, ಇದು Z. 1 into 10⁻³. ಸೊ Z ಗೊತ್ತಾಯ್ತು, Q ಕೊಟ್ಟಾರ. ಸೊ W is equals to, ಇಲ್ಲಿ ಕಾಣುತ್ತೋ ಇಲ್ಲ ಇದು ಮಾಡ್ತೀವಿ, W is equals to ZQ ಅಥವಾ ZIT. ZQ ಅಂದ್ರೂ ಒಂದು, ZIT ಅಂದ್ರೂ ಒಂದು. Z ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿವಿ, 1 into 10⁻³ into Q 9.65. So 9.65 into 10⁻³ gram W. 9.65 10⁻³ gram. So option A ಅಲ್ಲ, B ಅಲ್ಲ, D ಅಲ್ಲ, C 10.8. 9.65. A ವ್ಯಾಲ್ಯೂ ಬೇರೆ ಬೇರೆ ಬಂದವಲ್ಲ, ಆಬ್ವಿಯಸ್ಲಿ ಬೇರೆ ಬೇರೆ ಬರ್ತಾವ. ಬಿಕಾಸ್ ನಾ ಇಲ್ಲಿ ಏನು ತೊಗೊಂಡಿನಿ, ಇದ್ರ 100 ಅನ್ಕೊಂಡಿನಿ, ಇದನ್ನ 1 lakh ಅನ್ಕೊಂಡಿನಿ. ಜಸ್ಟ್ ಫಾರ್ ದ ಸಿಂಪ್ಲಿಫಿಕೇಶನ್ ಆಫ್ ಕ್ಯಾಲ್ಕುಲೇಷನ್, ಬಿಕಾಸ್ ನಾವು ವ್ಯಾಲ್ಯೂಸ್ ಸ್ವಲ್ಪ ದೂರ ಗೊತ್ತು. ಸೊ ಐ ಕ್ಯಾನ್ ಯೂಸ್ ಇಟ್. 9.6 ಬಂದೈತಿ, ಇಲ್ಲಿ 10 ಐತೆ ಆನ್ಸರ್. ಸೊ ಆಪ್ಷನ್ ಸಿ. 9.65 10⁻³ ಗ್ರಾಮ್, ಅಲ್ಲಿ ಮಿಲಿಗ್ರಾಮ್ ಕೊಟ್ಟಾರ. 9.65 into 10⁻³ ಗ್ರಾಮ್ ಅನ್ನೋದು ಒಂದ, 9.65 ಮಿಲಿಗ್ರಾಮ್ ಅನ್ನೋದು ಒಂದ. ಸೊ ಆಪ್ಷನ್ ಸಿ. ಓಕೆ, ಅಗೇನ್ ಐ ಥಿಂಕ್ ಈ 2 ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ಕ್ಲಿಯರ್ ಆಗಿರ್ತೈತಿ. ನಿಮ್ಗೆ ಆಗಿದ್ದಿಲ್ಲ ಅಂದ್ರೆ ಈಗ ನಾ ಹೇಳಿದ್ದು ನೋಡಿ ನಿಮ್ಗೆ ಕ್ಲಿಯರ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ಸ್ ನೀವು ಮಾಡ್ಬೇಕು.
ಇದನ್ನು ಬರ್ಕೋಬೇಕು ಅನ್ಸಿದ್ರೆ ಯು ಪಾಸ್ ಇಟ್ and then write it down and then play. Okay, next question ಇದೆಲ್ಲ appear ಆಗ್ತಿರ್ತೀವಿ. The approximate time duration in hours to electroplate 30 gram of calcium. W ಕೊಟ್ಬಿಟ್ಟಾರೆ ಇದಲ್ಲ, 30 gram of calcium. The approximate time duration, time ಕೇಳಾರ, in hours ಕೇಳಾರ, to electroplate 30 gram of calcium from molten calcium chloride CaCl2 in the Ca. ಅಂದ್ರೆ ನಮ್ಮ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇದು, ಅದರಿಂದ ನಾವು ಕ್ಯಾಲ್ಸಿಯಂ ತೊಗೊಳ್ಬೇಕು, ರಿಯಾಕ್ಷನ್ ಮಾಡಿಸಿ. ಫ್ರಮ್ ಮಾಲ್ಟನ್ ಕ್ಯಾಲ್ಸಿಯಂ ಕ್ಲೋರೈಡ್ ಯೂಸಿಂಗ್ ದ ಕರೆಂಟ್ ಆಫ್ 5 ಆಂಪಿಯರ್. ಕರೆಂಟ್ ಕೊಟ್ಟಾರ, ಡಬ್ಲ್ಯೂ ಕೊಟ್ಟಾರ, ಕರೆಂಟ್ ಕೊಟ್ಟಾರ, ಅಟೋಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ ಕೊಟ್ಟಾರ ಎಷ್ಟು 40. ಏನ್ ಕೇಳಿದ್ರೆ ಟೈಮ್ ಕೇಳ. ವೆರಿ ಸಿಂಪಲ್. ಸೊ ಇಲ್ಲಿ ನೋಡ್ರಿ, ಇದು ಆಕ್ಸಿಡೇಷನ್ ನಂಬರ್ ಏನ್ ರೀತಿ Ca+2, ಬಿಕಾಸ್ ಇದು -1 ಅಂತ ಎರಡು ಅದಾವ, ಕ್ಲೋರಿನ್ ಇಸ್ -1 ಅಂತ ಎರಡು ಅದಾವ, ಸೊ ಇದು -2 ಇದಿನ +2, ಇದು ಎಲಿಮೆಂಟ್ ವೈಟ್ಸ್ 0. ಸೊ 1 Ca+2 ಇದು 1 Ca ಆಗ್ಬೇಕಂದ್ರೆ 2 ಎಲೆಕ್ಟ್ರಾನ್ ಬೇಕು, ಬಿಕಾಸ್ +2 ಇದು 0 ಆಗ್ಬೇಕು, +2 ಇದು 0 ಆಗ್ಬೇಕಂದ್ರೆ 1 0, 2 ಎಲೆಕ್ಟ್ರಾನ್ ಬೇಕು. 1 Ca+2 ಇದು 1 Ca ಆಗ್ಬೇಕಂದ್ರೆ 2 ಎಲೆಕ್ಟ್ರಾನ್ ಬೇಕು. ಸೊ 1 mole Ca+2 1 mole Ca ಆಗ್ಬೇಕಂದ್ರೆ 2 moles ಆಫ್ ಎಲೆಕ್ಟ್ರಾನ್ಸ್ ಬೇಕು. ಸೊ 1 mole ಆಫ್ ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು 96,500 ಕೂಲಮ್, ಇದು 2 ಮೋಲ್ ಬೇಕು. ಸೊ ಇಲ್ಲಿ 2 × 96,500 ಕೂಲಮ್ ಚಾರ್ಜಿಗೆ 1 ಮೋಲ್ ಆಫ್ ಕ್ಯಾಲ್ಸಿಯಂ, 1 ಮೋಲ್ ಆಫ್ ಕ್ಯಾಲ್ಸಿಯಂ ಅಂದ್ರೆ ಎಷ್ಟು 40 ಗ್ರಾಮ್ ಡೆಪಾಸಿಟ್ ಆದ್ರೆ 1 ಕೂಲಂಬಿಗೆ ಎಷ್ಟು ಅಂದ್ರೆ Z. ದಿಸ್ ಇಸ್ ದ ಬೆಸ್ಟ್ ವೇ ನನ್ನ ಪ್ರಕಾರ. ಇನ್ನೊಂದಿಷ್ಟು ವೇಸ್ ಇರ್ತಾವೆ ಈ ಟೈಪ್ ಪ್ರಾಬ್ಲಮ್ ಸಾಲ್ವ್ ಮಾಡಕ, ಬಟ್ ಪ್ರತಿ ಸಲ ಒಂದೊಂದು ಫಾರ್ಮುಲಾ ಹಾಸ್ಕೊಂಡು ಕುಂದ್ರಕಿನ ಈ ಟೈಪ್ ಮಾಡೋದು ಬೆಸ್ಟ್. ಸೊ Z ಸಿಗ್ತೈತಿ, Z ಸಿಕ್ತಂದ್ರೆ I ಕೊಟ್ಟಾರ, W ಕೊಟ್ಟಾರ, T ಫೈಂಡ್ ಔಟ್ ಮಾಡೋದು. ಸೊ 40 × 96,500 ಡಿವೈಡೆಡ್ ಬೈ 2, ಇದು ಏನು Z. ಓಕೆ, ಸಿಂಪ್ಲಿಫಿಕೇಶನ್. 2 1s are 20s. ಇಲ್ಲ, ಇದು ತಪ್ಪಾಗಿದೆ. This into this divided by this. ಹಿಂಗಲ್ಲ, ಹಿಂಗೆ ಹೋಗಲಿ. ನಾನು ಕನ್ಫ್ಯೂಸ್ ಆಗಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತೀನಿ. 40 ಗ್ರಾಮ್ ಇಂಟು 1 ಕೂಲಮ್ ಇಸ್ ಈಕ್ವಲ್ಸ್ ಟು Z into 2 into 96,500. So the 2 with Z. Z is equals to 40 divided by 2 into 96,500. This into this divided by this. Okay, correct. Okay. Z is equals to 40 divided by, okay, 2 1s are the 20s. Start and 2 1s are 20s are the 20 divided by 96,500. Okay, 20 divided by ಹಿಂಗೆ ಮಾಡ್ಬೋದಲ್ಲ, okay, 20 divided by 96,500. We'll separate one. 96,500. 10 2s are ಇದು ಎಷ್ಟು 9,650. So 2 divided by 9,650. 1s are 4,500. 4,500 ಅಂದ್ರೆ 9,000. 4,800. 4,825.
4825 1 ಡಿವೈಡ್ ಬೈ 4825 ನಾ ಹಿಂಗೆ